ಇನ್ನು ರೇಣುಕಾಸ್ವಾಮಿ ಹತ್ಯೆಯಾಗಿರುವಂತಹ ವ್ಯಕ್ತಿ ಯಾರಿದ್ದಾರೆ ಅಲ್ಲಿಗೆ ಫಿಲ್ಮ್ ಚೇಂಬರ್ ಕೂಡ ಈಗ ಹೋಗಿದೆ. ತಂಡ ಭೇಟಿಯನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂಎನ್ ಸುರೇಶ್, ಸಾರಾ ಗೋವಿಂದ್ ಸೇರಿ ಹಲವರು ಭೇಟಿಯನ್ನ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಚಿತ್ರಹಿಂಸೆ ನೀಡಿ ಸಾಯಿಸಿದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿ ವಾಣಿಜ್ಯ ಮಂಡಳಿ ತಂಡದ ಮುಂದೆ ತಮ್ಮ ನೋವನ್ನ ತೋಡಿಕೊಂಡಿದೆ ಆ ಕುಟುಂಬ. ಫಿಲ್ಮ್ ಚೇಂಬರ್ ತಂಡ ಭೇಟಿಯನ್ನ ಕೊಟ್ಟಾಗ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ ಅವರು. ಬಟ್ ಆದರೆ ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಮಗನಿಗೆ ಚಿತ್ರಹಿಂಸೆ ನೀಡಿ ಸಾಯಿಸಿದ್ದಾರೆ ಸಾರ್ ಅಂತ ಪಾಪ ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕಿ ಗೋಳಾಡಿದ್ದಾರೆ. ಹೆತ್ತವರಿಗೆ ಮಗನ ಕಳ್ಕೊಂಡಿರುವಂಥ ನೋವು, ಗರ್ಭಿಣಿಗೆ ತನ್ನ ಗಂಡನನ್ನು ಕಳ್ಕೊಂಡಿರುವಂಥ ನೋವು, ಒಳಗಡೆ ಇರುವಂಥ ಮಗುಗೆ ಆಚೆ ಬಂದಾಗ ಅಪ್ಪ ಅಂತ ಹೇಳೋಕ್ಕೆ ಅಪ್ಪನೇ ಇಲ್ಲದೆ ಇರುವಂಥ ಪರಿಸ್ಥಿತಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಇವರ ನಮ್ಮ ಮಗ ರೇಣುಕಾಸ್ವಾಮಿ ಕಳ್ಕೊಂಡಿದ್ದಾರೆ. ಅವರ ತಂದೆ ತಾಯಿಗಳಿಗೆ, ಅವರ ಧರ್ಮಪತ್ನಿ ಸಹನಾ ಅವರಿಗೆ ಅವರ ಸಾವನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ಲಿ, ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಎಲ್ಲ ಬಂದಿದ್ದೀವಿ ಮಾಜಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಇದು ಸಾಂಕೇತಿಕವಾಗಿ ಅವ್ರಿಗೆ ಬಂದಿದ್ದೀವಿ, ಅವ್ರಿಗೆ ನೆರವು ನೀಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗ ಬಹಳಷ್ಟು ಜನ ಕೊಡುಗೈ ದಾನಿಗಳಿದ್ದಾರೆ. ಅವರೆಲ್ಲರೂ ಜೊತೆ ಸೇರಿ ನಾವೆಲ್ಲ ಆಗಬಾರ್ದಾಗಿತ್ತು, ಆಗೋಗಿದೆ. ನಾವೇನು ಹೇಳಿದ್ರು ಕಳೆದ ಹೊತ್ತು ವಾಪಸ್ ಬರುತ್ತೆ. ನಾವೇನೋ ಈ ನಾವೆಲ್ಲರೂ ಸೇರಿ ಅವ್ರ ಸಮಾಧಾನವನ್ನು ಕೊಡಬೇಕಾದ್ರೆ ನಮ್ಮ ಧರ್ಮ. ಹಿಂದೂಸ್ತಾನ್ ಗೋಲ್ಡ್ ಏನು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತದೆ, ಅವ್ರ ವಕೀಲರು ಕೂಡ ಅವರು ನನಗೆ ಈಗ ಬರ್ತಾ ಬೆಳಗ್ಗೆ ಫೋನ್ ಮಾಡಿ ಹೇಳಿ ಕಳಿಸಿದ್ದಾರೆ, ಆ ಹೆಣ್ಣು ಮಗಳ ಅಕೌಂಟ್ ನಂಬರ್ನ ತಗೊಳ್ರಿ, ಅವ್ರಿಗೆ 25,000 ರೂಪಾಯಿ ಹಣವನ್ನು ನಾನು ಇಮಿಡಿಯೇಟ್ ಆಗಿ ಹಾಕ್ತೀನಿ. ಇವತ್ತಿನ ದಿವಸ ನಮ್ಮ ಹಿರಿಯರು ಹೇಳಿದಾಗ ಇಡೀ ಚಿತ್ರರಂಗದ ಕ್ಷಮೆ ಯಾಚಿಸ್ತಾ ಇದ್ದೀವಿ. ನಾವು ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಮೊದಲನೇದಾಗಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಗೋಸ್ಕರ ಮಾತ್ರ ಬಂದಿದ್ವಿ. ಇದ್ರ ಬಗ್ಗೆ ಸಂಪೂರ್ಣ ಮಾತಿನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಳುತ್ತೋ ಅದಕ್ಕೆಲ್ಲ ನಾವೆಲ್ಲ ಗೌರವ ಕೊಡಬೇಕು. ಭಾಳ ಬೇಜಾರಾಯಿತು ತಂದೆ ತಾಯಿಗಳು ನೋಡಿ, ಆ ಧರ್ಮಪತಿಯವರು ಭಾಳ ನೋವಾಯಿತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯತೆ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ, ಓನ್ಲಿ ಸಂತಾಪ ಸೂಚನೆ. ಇದು ಅಲ್ಲಿ ಫಿಲ್ಮ್ ಚೇಂಬರ್ ತಂಡ ಹೋಗಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಆ ಕುಟುಂಬಸ್ಥರಿಗೆ ಏನು ಕೊಟ್ಟರು ಆಗಲ್ಲ ರೀ. ಮಗ ವಾಪಸ್ ಬರಲ್ಲ, ಗಂಡ ವಾಪಸ್ ಬರಲ್ಲ, ಆ ಮಗುಗೆ, ಆ ಪಾಪುಗೆ ಅಪ್ಪ ವಾಪಸ್ ಬರಲ್ಲ. ಅಂಥವರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ನೀವು ಬಹಳ ಪ್ರಾಮುಖ್ಯತೆಯನ್ನು ವಹಿಸಬೇಕು. ಆ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿಯನ್ನು ತಗೊಳ್ಬೇಕು. ಆಗ ಒಂದು ಸಮಾಧಾನ ಆದರೂ ಸಿಗುತ್ತೆ ಆ ಕುಟುಂಬಕ್ಕೆ. ಸೊ ಇನ್ನು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಲ್ಲಿ ಸಾರ್ವಜನಿಕರು ತುಂಬ ಜನ ಸೇರ್ಕೊಳ್ತಾರೆ. ಸಾರ್ವಜನಿಕರು ಸೇರ್ಕೊಳ್ಳೋದಿಲ್ಲ, ಅಲ್ಲಿ ಸಾರ್ವಜನಿಕರು ಬೈತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಯಾರಿಗೋಸ್ಕರ ನಮ್ಗೆ ಯಾಕ್ರಿ ಇಲ್ಲಿ ತೊಂದರೆ ಕೊಡ್ತಾ ಇದ್ದೀರಾ ಅಂತೇಳಿ ಅವರ ಅಭಿಮಾನಿಗಳು ಇರ್ತಾರೆ. ಮೊನ್ನೆ ಎಲ್ಲ ಜೈಕಾರ ಹೇಳ್ತಾ ಇದ್ರಲ್ಲ, ಜೈಕಾರ ಹೇಳೋರು ಇದ್ದಾರೆ. ಕೊಲೆ ಆರೋಪವನ್ನು ಹೊತ್ತಿದಾಗಲೂ ಕೂಡ ಜೈಕಾರ ಬಂದು ಹೇಳುವಂಥವ್ರು ಇದ್ದಾರೆ. ಅವರಿಗೆ ಈಗ ಪೊಲೀಸರು ಕಳಿಸ್ತಾ ಇದ್ದಾರೆ ಆಚೆಗೆ, ನಡೀರಿ ಆಚೆಗೆ ಅಂತೇಳಿ. ಏನೂ ಅನ್ಸಲ್ವಾ ಅಂತೇಳಿ. ನೀವು ಅಭಿಮಾನಿಗಳೇ, ಅಲ್ಲಿ ಸತ್ತವನು ಅಭಿಮಾನಿನೇ, ಅವನನ್ನೇ ಹಂಗೆ ಹೊಡೆದಿದ್ದಾರೆ ಅಂತಂದ್ಮೇಲೆ ನಿಮ್ಗೆ ಏನು ರೀ? ಇನ್ನೂ ಹೋಗಿ ಜೈ ಜೈ ಅನ್ಬೇಕಲ್ವಾ ನೀವು? ಯಾವ ಮಟ್ಟಕ್ಕೆ ಹೇಳ್ತೀರ? ಆರೋಪ ಮುಕ್ತರಾಗಿ ಬರೋವರೆಗೂ ಕೂಡ ಕಾಯಿರಿ ಒಂಚೂರು. ಅದು ಪುರ್ಸತ್ತಿಲ್ವಾ? ಅದು ತಾಳ್ಮೆ ಇಲ್ವಾ ನಿಮಗೆ? ಈಗಲೂ ಜೈಕಾರನೇನಾ? ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಇದು ನಿಜವಾದಂಥ ಅಂಧಾಭಿಮಾನ. ಆ್ಯಕ್ಚುಲಿ ನೋಡೋಕ್ಕೆ ಬರೋದು, ನಿಂತ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು, ಏನಪ್ಪ ಯಾವ ಮನಸ್ಥಿತಿಯಲ್ಲಿದ್ದೀರೋ ಇಂಥ ವಿಚಾರದಲ್ಲೂ ಕೂಡ. ಆ ಭ್ರಷ್ಟಾಚಾರಿಗಳು ಜೈಲಿಗೆ ಹೋಗಿ ಬಂದ್ರೂ ಅವ್ರ ಜೊತೆಗೆ ಸೆಲ್ಫಿ ತಗೊಳ್ಳೋದು, ಅವರಿಗೆ ಜೈಕಾರ ಹಾಕೋದು, ಸೇಬು ಹಣ್ಣಿನ ಹಾರವನ್ನು ಹಾಕೋದೆಲ್ಲ ಮಾಡ್ತೀರಾ. ಈ ಕೊಲೆ ಮಾಡಿಕೊಂಡು ಆರೋಪ ಎದುರಿಸ್ಬೇಕಾದ್ರೂ ಅವ್ರು ನೋಡೋಕೆ ಬರ್ತೀರಾ, ಫೋಟೋ ಹಾಕ್ತೀರಾ. ಅಲ್ಲಿ ನೋಡ್ತಾ ಇದ್ದೀರಾ, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಬಂದು ನಿಂತ್ಕೊಂಡಿದ್ದಾರೆ ಅಭಿಮಾನಿಗಳು, ಜನರು ಕುತೂಹಲಕ್ಕೆ ಬಂದಿದ್ದಾರೋ ಅಥವಾ ಅವ್ರ ಫೋಟೋ ತೆಗೆದುಬಿಟ್ಟು ಬೈಯಕ್ಕಂತ ಬಂದಿದ್ದಾರೋ ಇರ್ಬೋದು. ಅಂಥವರು ಇದ್ದಾರೆ, ಫೋಟೋ ತೆಗೆದುಬಿಟ್ಟು ಬೈಯೋರು ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ನೋಡಿ ನೋಡಿ ಅಂತ ಹೇಳಿ. ಯಾಕಂದರೆ ಬೇರೆ ಸಂದರ್ಭದಲ್ಲೆಲ್ಲ ಈ ಗ್ಯಾಂಗ್ನ ಅಭಿಮಾನಿಗಳೇ ಬೇರೆದವ್ರನ್ನ ಪಾಪ ಉರಿಸ್ತಾ ಇದ್ರಲ್ವ. ಫಿಲ್ಮ್ ಚಿತ್ರರಂಗದಲ್ಲಿರುವಂಥ ಅನೇಕ ನಟರನ್ನು ಕೂಡ ಇದೇ ರೀತಿಯಾಗಿ ಕಿಂಡಲ್ ಮಾಡಿದವರು ಇದ್ದಾರಲ್ವ. ಸೊ ಅದಕ್ಕೋಸ್ಕರ ಆದರೂ ಫೋಟೋ ತೆಗೆದಾದರೂ ಹಾಕಿ ಕಿಂಡಲ್ ಮಾಡಿ, ಗೊತ್ತಾಗಬೇಕು.